ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಸಜ್ಜೆ ರೊಟ್ಟಿ ಮಾಡೋದು ಹೇಗೆ ಅಂತ ಕಲಿಯೋಣ. ನೋಡಿ, ಒಂದು ಬೌಲ್ ತಗೊಂಡು ಸಜ್ಜೆ ಹಿಟ್ಟು ಜರಡಿ ಮಾಡಿ ಈ ಥರ ಹಾಕ್ಕೋಬೇಕು. ಆಮೇಲೆ ಕಡಲೆಕಾಯಿ ಬೀಜ ಇರುತ್ತಲ್ಲ ಹಸಿದು, ಅದು ಮಿಕ್ಸಿ ಮಾಡಿಟ್ಕೋಬೇಕು. ನೋಡಿ, ನಾನು ಕೈನಲ್ಲಿ ತೋರಿಸ್ತೀನಿ. ಆ ಥರ ಆ ಪುಡಿನೂ ಇದಕ್ಕೆ ಸೇರಿಸ್ಬೇಕು. ನೋಡಿ, ನಾನು ಎಷ್ಟು ಸೇರಿಸಿದೆ ಅಂದಾಜಿಗೆ ನೋಡಿ. ಅದಕ್ಕೆ ಇಷ್ಟೇ ಅಂತಲ್ಲ, ಜಾಸ್ತಿ ಸೇರಿಸಿದ್ರೆ ತುಂಬ ಜಿಗುಟಾಗುತ್ತೆ. ನೋಡ್ಕೊಂಡು ಸೇರಿಸಿ. ಸ್ವಲ್ಪ ಅರಿಶಿನ, ಈಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಅದು ಸಪ್ಪಗೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕಿ, ಉಪ್ಪು ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕಿ. ನೋಡಿ, ಅಲ್ಲಿ ಮೆಣಸಿನ್ಕಾಯಿ ಬೀಜ, ಎಳ್ಳು, ಜೀರಿಗೆ, ಎಳ್ಳು, ಮೆಣಸಿನ್ಕಾಯಿ ಬೀಜ ಇವೆಲ್ಲ ಸೇರಿಸಿ ರೊಟ್ಟಿ ಮಾಡೋದು. ಹಿಂಗೆ ಅಂತ ತೋರಿಸ್ತೀನಿ. ಈಗ ನೀರು ಕಾಸ್ಕೋಬೇಕು. ಯಾವುದೇ ರೊಟ್ಟಿ ಮಾಡಲಿ ನೀರು ಕಾಸ್ಕೋಬೇಕು. ಸಜ್ಜೆ ಹೊಸದಾದರೆ ಜಿಗಿ ಇರುತ್ತೆ, ಸ್ವಲ್ಪ ಹಳೆಯ ಸಜ್ಜೆ ಆದರೆ ಜಿಗಿ ಕಡಿಮೆ ಇರುತ್ತೆ. ಆದ್ರೂ ನಾವು ಬಿಸಿ ನೀರು ಕಾಸ್ಕೊಂಡು, ಇದರಲ್ಲಿ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಅನಿಸುತ್ತೆ, ಎಲ್ಲೋಯ್ತು. ಬಿಸಿ ನೀರು ಕಾಸಿ ಹಾಕಿದ್ದೀನಿ ನಾನು, ಸ್ಕಿಪ್ ಆಗಿದೆ ಅನಿಸುತ್ತೆ. ಅದು ರೆಕಾರ್ಡ್ ಆಗಿಲ್ಲ. ಸರಿ, ನೀರನ್ನ ಕಾಯಿಸಿನೇ ಹಾಕಬೇಕು, ಬಿಸಿನೀರೇ ಹಾಕಬೇಕು. ನೋಡಿ, ನಾನು ಯಾವ ಥರ ಕಲಿಸ್ತೀನಿ ಹಿಟ್ಟನ್ನು. ಬರೀ ಅಷ್ಟೇ ನೀರು ಹಾಕೋದು, ಹಿಟ್ಟು ಆ ಥರ ಕಲಿಸೋದು. ನೋಡಿ, ಸ್ವಲ್ಪ ನಾವು ಕಡಲೆಕಾಯಿ ಬೀಜದ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಜಿಗಿಟ್ಟಿರುತ್ತೆ. ಇದೇ ಥರ ಹಾಕಬೇಕು. ನೋಡಿ, ನಾನು ಯಾವ ಥರ ಕಲಿಸ್ತಿದ್ದೀನಿ. ನಾನು ಒಂದು ಕೈಯಿಂದ ವಿಡಿಯೋ ಮಾಡ್ತಾ ಕಲಿಸ್ತಿದ್ದೀನಿ, ಗೊತ್ತಾಗಲಿ ಅಂತ. ನೋಡ್ಕೊಳ್ಳಿ, ಚೆನ್ನಾಗಿ ಕಲಿಸ್ಬೇಕು, ನಾದಬೇಕು. ಎಲ್ಲ ಇಟ್ಟು ಆ ಥರ ಉಂಡೆ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ರೊಟ್ಟಿ ಮಾಡೋದು ಈ ನಾದೋದ್ರಲ್ಲೇ ಇರೋದು. ಯಾವ ಥರ ನೀಟಾಗಿ ನಾದ್ಕೊತೀವಿ, ಮತ್ತೆ ಜೋರಾಗಬಾರ್ದು, ಮೆತ್ತಗಾಗಬಾರ್ದು, ಅದು ಆಗಿರಬೇಕು ತಟ್ಟೋದಕ್ಕೆ ಹಿಟ್ಟು. ನಿಮಗೆ ಒಂದು ಸತಿ 2 ಸತಿ ಮಾಡೋದ್ರೆ ಗೊತ್ತಾಗುತ್ತೆ. ನೀವು ಸ್ವಲ್ಪನೇ ಮಾಡಿರಿ, 1 ಲೋಟ ಹಿಟ್ಟು ಮಾಡಿದ್ರೆ ಸಾಕು. ಕಲಿಬೇಕಾದ್ರೆ ಕಲ್ತ್ಕೊಳ್ಳಿ. ರೊಟ್ಟಿ ಮಾಡೋದು ಕಲಿತ್ರೆ ಎಲ್ಲರಿಗೂ ಖುಷಿಯಾಗುತ್ತೆ. ರೊಟ್ಟಿ ಪ್ರಿಯರಿದ್ದರೆ, ನಮ್ಮ ಕಡೆ ಎಲ್ಲ ರೊಟ್ಟಿ ತಿಂತಾರೆ, ಚಪಾತಿ ತಿಂತಾರೆ. ಆದ್ರೂ ನಮಗೆ ರೊಟ್ಟಿನೂ ಬರಬೇಕು, ಚಪಾತಿನೂ ಬರಬೇಕು ಮಾಡೋದಕ್ಕೆ. ಈಗೆಲ್ಲ ಮಿಷನಿಗೆ ಕೊಡ್ತಾರೆ, ಆದರೂ ಮನೇಲಿ ಮಾಡಿದ್ದಷ್ಟು ಇದು ಬರಲ್ಲ. ಅಲ್ಲಿ ಭಾಳ ತೆಳ್ಳಗಿರುತ್ತೆ ಅಲ್ವ, ಹೊಟ್ಟೆ ತುಂಬ್ದಂಗೆ ಆಗಲ್ಲ ನಮಗೆ. ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಬೆಳಗಿನ ತಿಂಡಿ ನಮಗೆ ಇದೇ ಥರ ಮಾಡಿದ್ರೇ ತಿಂದಂಗೆ ಆಗೋದು. ಮಿಷನ್ ರೊಟ್ಟಿ ಹೊಟ್ಟೆ ತುಂಬೋದಿಲ್ಲ. ನೋಡಿ, ನಾನು ಯಾವ ಥರ ನಾದಿದೆ, ನೋಡಿ ಯಾವ ಥರ ನಾದಿದೆ ಅಂತ. ಈ ಥರ ಚೆನ್ನಾಗಿ ನಾದ್ಕೊಂಡು ಎಲ್ಲ ಒಂದು ಹತ್ರ ಇಟ್ಕೊಂಡು ನೀರು ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಆ ಥರ ಇರಬೇಕು, ಸಾಫ್ಟಾಗಿ. ಸರಿ, ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೀವು ಸುಮ್ಮನೆ ನೋಡ್ತಾ ಇರಬೇಕು ಇಲ್ಲಿಂದ ಅಷ್ಟೇ, ಹೇಳಿದ್ರೆ ಗೊತ್ತಾಗಲ್ಲ. ಮುಂದೆ ಹೇಳ್ತೀನಿ.
ನೋಡಿ ನೋಡಿ, ಒಂದು ಪ್ಲೇಟಲ್ಲಿ ಇಟ್ಕೊಂಡು ಹಿಟ್ಟು ಹಾಕ್ಕೊಂಡು ಹೆಂಚು ಒಲೆ ಮೇಲೆ ಇಟ್ಟು ನೋಡಿ, ರೊಟ್ಟಿಗೆ ಎಷ್ಟು ಬೇಕಷ್ಟು ತೊಗೊಂಡು ಸ್ವಲ್ಪ ನೀರಿನಲ್ಲಿ ಕೈ ಎತ್ತಿ ನಾದಬೇಕು. ಮತ್ತು ಒಂದೊಂದು ರೊಟ್ಟಿಯೂ ನಾದಬೇಕು, ಚೆನ್ನಾಗಿ ನಾದಬೇಕು. ನೋಡಿ ಈ ಥರ ನಾದ್ಕೊಂಡು ನೋಡಿ ಆ ಥರ ಉಂಡೆ ಮಾಡಬೇಕು. ಉಂಡೆ ಮಾಡಿ ಅದು ಹಚ್ಚಬೇಕು. ಎಳ್ಳು, ಜೀರಿಗೆ, ಮೆಣಸಿನ ಬೀಜ ಇದೆಲ್ಲ ಉಂಡೆಗೆ ಹಚ್ಚಬೇಕು. ಸಜ್ಜೆ ಉಂಡೆ, ಸಜ್ಜೆ ಹಿಟ್ಟಿನ ಉಂಡೆಗೆ ಹಚ್ಚಿ ಈಗ ತಟ್ಟಬೇಕು. ಹಿಟ್ಟು ಮೊದಲು ಸ್ವಲ್ಪ ಒಣ ಹಿಟ್ಟು ಕೈಗೆ ಹಚ್ಕೊಂಡು ನೋಡಿ ರೊಟ್ಟಿ ತಿರುಗುತ್ತಾ ತಟ್ಟಬೇಕು. ಎರಡು ಕೈಯಿಂದ ಚಪ್ಪಾಳೆ ತಟ್ಟಿದಂಗೆ ತಟ್ತಾ ಅದನ್ನು ತಿರುಗಿಸ್ಬೇಕು. ಸುಮ್ಮನೆ ನೋಡ್ತಾ ಇರಿ ಅಷ್ಟೇ, ನೋಡ್ತಾ ಇರಿ, ಬರುತ್ತೆ. ಇಷ್ಟು ಮಾತ್ರ ಹೇಳ್ತೀನಿ. ಮುಂದಿಂದೆಲ್ಲ ನೀವೇ ನೋಡಿ ಕಲಿಬೇಕು. ಯಾವ ಥರ ಇಂಜಿನ್ ಹಾಕೋದು, ಯಾವ ಥರ ಸುಡೋದು, ಯಾವ ಥರ ತಟ್ಟೋದು, ಯಾವ ಥರ ನೋಡ್ಕೊಳ್ಳಿ.
ನೋಡಿ ಸಣ್ಣದು ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಇದು ಸಣ್ಣ ರೊಟ್ಟಿ, ಸ್ವಲ್ಪನೇ ಹಿಟ್ಟು ತೊಗೊಂಡಿದ್ದೀನಿ, ನೋಡಿ ಕಲ್ತ್ಕೊಳ್ಳಿ. ಆ ಥರ ನಾದ್ಕೋಬೇಕು ಮೊದಲು, ಆಮೇಲೆ ಅವೆಲ್ಲ ಹಚ್ಚಬೇಕು, ಬೀಜ ಹಚ್ಚಿದ್ಮೇಲೆ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳಿ. ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ನಾದಿದ್ಮೇಲೆ ಉಂಡೆ ಮಾಡಿ ನೋಡಿ, ಅದೇ ಕೆಳಗಡೆ ಉಂಡೆ ಮಾಡ್ಬೋದು ನೋಡಿ, ಆ ಥರ ಸಾಫ್ಟ್ ಇರಬೇಕು. ಮೃದುವಾಗಿರಬೇಕು ಹಿಟ್ಟು, ಮತ್ತು ಮೆತ್ತಗಿರಬಾರ್ದು, ಗಟ್ಟಿಗೆ ಇರಬಾರ್ದು. ನೋಡಿ, ಎರಡು ಕೈ ಹಿಟ್ಟು ಹಚ್ಕೊಂಡು ಆ ಥರ ನೋಡಿ ತಿರುಗಿಸ್ಬೇಕು. ಆ ಥರ ತಿರುಗಿಸಿ ಎರಡು ಕೈಯಿಂದ ಬಡಿಬೇಕು, ತಿರುಗಿಸ್ಬೇಕು. ಹಂಗೆ ತಿರುಗಬೇಕು ರೊಟ್ಟಿ, ತಿರುಗಿಸಿ ಬಡಿಬೇಕು. ಅದನ್ನು ಬಡಿದ್ರೆ ಅಗಲಾಗುತ್ತೆ. ಆಮೇಲೆ ಕೆಳಗೆ ಹಾಕಿ ಎರಡು ಕೈಯಿಂದ ಅಡ್ಡ ಇಟ್ಟು ನೋಡಿ, ರೊಟ್ಟಿಗೆ ಅಡ್ಡ ಸ್ವಲ್ಪ ನೀರಿಗೆ ಬಿಟ್ಟು ಬಲಗೈಯಲ್ಲಿ ತಿರುಗಿಸಿ ತಿರುಗಿಸ್ಬೇಕು. ಎರಡು ಕೈಯಲ್ಲಿ ಕೂಡ ತಿರುಗಿಸ್ಬೋದು. ನಾವು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಹೇಳಿದ್ರೆ ಬರೆಯೋಲ್ಲ, ನೋಡ್ಕೊಂಡು ಮಾಡಿ ಪ್ರಾಕ್ಟೀಸ್ ಮಾಡೋದು. ತಿರುಗಬೇಕು ರೊಟ್ಟಿ ನೋಡಿ, ಒಂದೇ ಕೈಯಿಂದ ಮಾಡಿ ಬರ್ತದೆ. ಆ ಥರ ಸೌಂಡ್ ಬರಬೇಕು, ಚೆನ್ನಾಗಿ ಹೋಗಬೇಕು. ಒಂದೊಂಥರ ಮಾಡ್ತಾರೆ. ಈಗ ಇದು ಒಂದು ರೊಟ್ಟಿ, ಸಜ್ಜೆ ರೊಟ್ಟಿ ಮಾಡುವ ವಿಧಾನ. ನೋಡಿ, ನಾನು ಆ ಥರ ಇಟ್ಟು ತೊಗೊಂಡು ಆಮೇಲೆ ನೀರು ಹಾಕಿ ಯಾವ ಥರ ಮಾಡ್ತಿದ್ದೀವಿ ಅಂದರೆ ಅದು ನಮಗೆ ಸಾಫ್ಟಾಗಿ ಒಂದು ಅದಕ್ಕೆ ಚೆನ್ನಾಗಿ ಸ್ಮೂತ್ ಆಗೋದು. ಅಲ್ಲಿಟ್ಟಿರೋದು ರೊಟ್ಟಿ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ, ಅದಕ್ಕೆ ಕಾರಣ ನಾನು ಸ್ವಲ್ಪ ನೀರು ತೊಗೊಂಡು ಅದನ್ನೆಲ್ಲ ನಾದ್ತಾ ಇದ್ದೀನಿ ಕೈಯಲ್ಲಿ. ನೋಡಿ, ನಾನು ಆ ಥರ ನೀರು ಹಚ್ಕೊಂಡು ನಾದ್ತೀನಿ ನೋಡಿ. ಚೆನ್ನಾಗಿ ಆ ಥರ ನಾದ್ಕೋಬೇಕು, ಸ್ಮೂತಾಗಿ ಬರಬೇಕು. ಚಪಾತಿ ಹಿಟ್ಟು ಆ ಥರ ಸ್ಮೂತಾಗಿ ನಮ್ಮ ಕೈನಲ್ಲಿ ಗೊತ್ತಾಗುತ್ತೆ. ಅದು ಗಟ್ಟಿಗಿದ್ದರೆ ಹಾರ್ಡ್ ಆಗುತ್ತೆ, ಅಗಲ ಬೇಗ ಆಗಲ್ಲ. ಅದಕ್ಕೆ ಒಂದು ನಮ್ಮ ಕೈನಲ್ಲೇ ಗೊತ್ತಾಗುತ್ತೆ. ಅದೇ ಥರ ಸ್ಮೂತಾಗಿ ಬರಬೇಕು. ಈಗ ನೋಡಿರಿ, ಆ ಥರ ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡ್ಕೊಂಡು ಅದು ನೀವು ಕಲಿತ್ರೆ ಬರುತ್ತೆ. ಸುಮ್ಮನೆ ತಿರುಗ್ಕೋಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಈ ಥರ ಸಾಫ್ಟಾಗಿ ನೋಡಿ ಯಾವ ಥರ ಬಂದಿದೆ ಉಂಡೆ, ಆ ಥರ ಬರಬೇಕು. ಆಮೇಲೆ ಅಲ್ಲಿ ಎಳ್ಳು ಜೀರಿಗೆ ಅದು ಇದೆಯಲ್ಲ, ಅದನ್ನೆಲ್ಲ ಅದಕ್ಕೆ ಹಚ್ಕೋಬೇಕು. ಆ ಥರ ನೀಟಾಗಿ ಹಚ್ಕೊಂಡು ಎರಡು ಕೈಲಿದ್ದ ಮೊದಲು ಆ ಥರ ತಪ್ಪಬೇಕು, ಅವಕ್ಕೆಲ್ಲ ಒಳಗೋಗ್ಬೇಕು. ಇವಾಗ ಹಿಟ್ಟು ಎರಡು ಕೈಗೆ ಹಚ್ಕೋಬೇಕು. ಮೊದಲು ನೋಡ್ಕೊಳ್ಳಿ, ನನಗೆ ಹಚ್ಕೊಂತೀನಿ. ಈಗ ಅದು ಮಧ್ಯೆ ಇಟ್ಕೊಂಡು ತಟ್ಟಬೇಕು. ಆ ಥರ ತಿರುಗಿಸಿ ಹಿಂಗೆ ಎಗ್ಗಿಸ್ಕೊಂತ ತಿರುಗಿಸ್ಕೋಬೇಕು. ಚಕ್ರ ನಾನು ತಿರುಗಿಸಿ ಆ ಥರ ತಿರುಗಿಸ್ಕೊಂಡು
ಮಾಡಿ ನಾನು ಯಾವ ಥರ ಬಡಿತಿದ್ದೀನಿ ಆ ಥರ ಬಡಿಬೇಕು. ಬಡಿಯೋದು ಆಮೇಲೆ ನೋಡಿ, ನೀವು ಬಡಿತಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಡಿಬೇಕು ಸೌಂಡು. ಮೊದಲೆಲ್ಲ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿಲ್ಲ, ನೀವು ನೋಡ್ಕೊಳ್ಳಿ ಅಂತ. ನೋಡ್ಕೊಳ್ಳಿ. ಇಷ್ಟೇ ನೋಡಿ ಫ್ರೆಂಡ್ಸ್, ಒಂದಾಗತ್ಲೊಂದು ಎಷ್ಟು ರೊಟ್ಟಿ ಕಲಿತ್ರೆ ನೀವು ಸಣ್ಣದು ಕಲೀರಿ. ಸಣ್ಣ ರೊಟ್ಟಿ ಕೂಡ ಮಾಡೋದು ತೋರಿಸಿದ್ದೀನಿ ಇದರಲ್ಲಿ. ಮೊದಲಿಗೆ ಸಣ್ಣದಾಗಿ ಕಲಿಬೇಕು. ಇದು ನೋಡಿ, ಆ ಥರ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಆ ಥರ ನಾನು ಹೆಂಗೆ ಮಾಡಿದೆ ಆ ಥರ ಮಾಡ್ಬೋದು ನೀವು ಕೂಡ. ಆದರೆ ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಸೂಕ್ಷ್ಮವಾಗಿ ಮಾಡಬೇಕು. ನೋಡಿ, ಒಂದು ಕಡೆ ಬೇಯಿಸ್ಬೇಕು, ಒಂದು ಕಡೆ ನೋಡಿ ಈ ರೊಟ್ಟಿ ಹೆಂಗೆ ಆ ಥರ ನಾವು ಕಡಲೆಕಾಯಿ ಹಿಟ್ಟು ಎಲ್ಲ ಸೇರಿಸಿರೋದ್ರಿಂದ ಆ ಥರ ಪಳ್ಳಂತ ಚೆನ್ನಾಗಾಗುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಸಂಕ್ರಾಂತಿ ಸಜ್ಜೆ ರೊಟ್ಟಿ ನೋಡಿಕೊಂಡು ನೀವು ಮಾಡಿ ತಿನ್ನಿ. ಗ್ಯಾಸಿನ ಮೇಲೆ ಸುಡ್ತೀನಿ ಇಲ್ಲ, ವೀಡಿಯೋಗೋಸ್ಕರ 4-5 ಒಲೆ ಮೇಲೆ ವೀಡಿಯೋ ಮಾಡೋಕ್ಕೆ ಬರೋಕ್ಕಲ್ಲ, ಅಲ್ಲಿ ಇರ್ಕಟ್ಟ, ಅದಕ್ಕೆ 4-5 ಸುಡ್ತೀನಿ. ಹೊಟ್ಟೆ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಪಟ್ಟ ಬಡ್ದು ಹಾಕ್ಬೋದು. ಎದ್ದಳತ್ಲೆ ಇಟ್ಕೋಬೋದು ಹಂಚು. ಸುಮ್ಮನೆ ಅಷ್ಟೇ.